ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ ನಾನು ಶುರು ಮಾಡ್ತಾರೆ ನಮ್ಮ ಕಾರಲ್ಲಿ. ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಸ್ವಲ್ಪ ಐಕ್ಯ ಕಡೆ ಶಾಪಿಂಗ್ ಹೋಗ್ತಾ ಇದ್ದೀವಿ ಗೈಸ್. ಯಾಕಂತ ಹೇಳಿದ್ರೆ ಗ್ರೂಪ್ಗೆ ಮೈಕೆಲ್ಲ ಬಂದಿದೆಯಲ್ಲ ದುಬೈಯಿಂದ. ಸೊ ಒಂದು ಲ್ಯಾಂಪ್ ನೋಡಿದೆ, ಆ ಲ್ಯಾಂಪು ಐಕ್ಯಲ್ಲಿ ವಾಪಸ್ ರೀಸ್ಟಾಕ್ ಆಗಿದೆ. ಸೊ ಆರ್ಡರ್ ಮಾಡಿದ್ರೆ ಇನ್ನು 3-4 ಡೇಸ್ ಬೇಕು ಬರೋಕ್ಕೆ. ಅದಕ್ಕೋಸ್ಕರ ಅಲ್ಲೇ ಹೋಗಿ ತೊಗೊಂಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಮಗೆ ಬಗ್ಲುಗುಂಟೆಯಲ್ಲಿ ಒಂದು ಸೈನೇಜ್ದು ಆರ್ಡ್ರ್ ಇತ್ತು. ಲಾಸ್ಟ್ ಟೈಮ್ ಏನು RCB ಫ್ರೇಮ್ ಮಾಡಿಸಿದ್ನಲ್ಲ ನಮ್ಮ ಧ್ರುವ ಹತ್ರ. ಸೊ ಅವ್ರನ್ನ ಹೋಗಿ ಮೀಟ್ ಮಾಡ್ಕೊಂಬರ್ಬೇಕು. ಬನ್ನಿ ಇವತ್ತಿನ ದಿನ ಯಾವ ರೀತಿ ಇರುತ್ತೆ, ನಾವೇನೇನು ಮಾಡ್ತೀವಿ ಅನ್ನೋದೆಲ್ಲ ತೋರಿಸ್ತೀವಿ. ನಾವೆಲ್ಲ ಎಲ್ಲರಿಗೂ ಬೋರ್ ಆಗ್ತಾಯಿತ್ತು ಅಂದ್ಬಿಟ್ಟು ಎಲ್ಲರನ್ನೂ ಎತ್ತಾಕೊಂಡು ಹೋಗ್ತಾ ಇದ್ದೀನಿ. ಮ್ಯಾಡಿ, ಭರತ ಆ್ಯಂಡ್ ನಮ್ಮ ಪ್ರತಾಪ ಎಲ್ಲರಿಗೂ ಜೈ ಅನ್ಸೋದು. ಇನ್ನೊಂದು ಏನಂತ ಹೇಳಿದ್ರೆ, ಪ್ರತಾಪಂಗೆ ಸ್ಟ್ರಿಕ್ಟ್ ವಾರ್ನಿಂಗು, ಈ ವಾರ ಫುಲ್ಲು ಯಾವುದೇ ಕಾರಣಕ್ಕೂ ಎಣ್ಣೆ ಮುಟ್ಟಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ನೋಡೋಣ ಏನು ಮಾಡ್ತಾನೆ ಅಂತೇಳಿ. ಶನಿವಾರದ ಗಂಟ ಯಾವುದೇ ಕಾರಣಕ್ಕೂ ಶನಿವಾರ ನೈಟ್ ಗಂಟ ಮುಟ್ಟಂಗೆ ಇಲ್ಲ. ಪಕ್ಕಾ ಪ್ರಾಮಿಸ್ ಬ್ರೇಕ್ ಮಾಡಿಬಿಟ್ರೆ ನಾನು ಹೇಳಿದ್ದೀನಿ ಗೆಟ್ ಔಟ್ ಮಾಡಿಬಿಡ್ತೀನಿ ಅಂತ. ಯಾವುದೇ ಕಾರಣಕ್ಕೂ ಶನಿವಾರದ ಗಂಟ ಫುಲ್ ನಾವೇ ಕಾವಲು ಕಾಯೋದು. ಎಲ್ಲೋದ್ರೂ ಕರ್ಕೊಂಡು ಹೋಗ್ತಾ ಇರ್ತೀನಿ. ನೋಡೋಣ ಏನು ಮಾಡ್ತಾನೆ ಅಂತೇಳಿ. ಸೊ ಬನ್ನಿ ಇವತ್ತಿನ ದಿನ ಯಾವ ರೀತಿ ಇರುತ್ತೆ, ನಾವೇನು ಮಾಡ್ತೀವಿ ನನ್ನೆಲ್ಲ ತೋರಿಸೋಣ. ಅದಕ್ಕೂ ಮುಂಚೆ ಎಲ್ರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್. ಸೊ ಎಲ್ಲರೂ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳೆಲ್ಲ ಕಲರ್ ಬಟ್ಟೆ ಹಾಕ್ಕೊಂಡು ಸ್ನ್ಯಾಪ್ ಕಳಿಸ್ತಾರೆ ಅಂತ ನೀನು ಕಾಯ್ತಾ ಇರಬೇಡ. ಇವ್ನಿಗೆ ಮಾತ್ರ ಯಾರು ಕಳಿಸ್ಬೇಡಿ ಗೈಸ್, ಅವನು ಅದಕ್ಕೆ ಕಾಯ್ತಾ ಇರ್ತಾನೆ. ಸೊ ಎಲ್ಲ ಹೆಣ್ಮಕ್ಳಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವ್ಲಾಗ್ನ ಶುರು ಮಾಡೋಣ ಬನ್ನಿ ಗೈಸ್. ಓಕೆ ಗೈಸ್, ಬಂದು ರೀಚ್ ಆಗಿದ್ದೀನಿ ಅಂಗಡಿನ. ಏನೋ ವರ್ಕ್ ಎಲ್ಲ ನಡೀತಾ ಇದೆ. ಅಣ್ಣ ಎಲ್ಲ ಒಂದು ಕೇಳೋಣ ಬನ್ನಿ. ಎಲ್ಲ ಕಾಣಿಸ್ತಾನೆ ಇಲ್ಲ ಗೈಸ್. ನಮ್ಮ ಧ್ರುವ ಅವ್ರು ಇಲ್ಲಿಲ್ಲ, ಇನ್ನೊಂದು ಆಫೀಸಲ್ಲಿ ಇದ್ದಾರಂತೆ. ಅವ್ರು ಇಲ್ಲಿದ್ದೀನಿ ಅಂದರು, ಅದಕ್ಕೆ ಇಲ್ಲಿ ಬಂದೆ. ಇನ್ನೊಂದು ಆಫೀಸ್ ಹತ್ರ ಇದ್ದಾರಂತೆ. 5 ನಿಮಿಷ ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಬನ್ನಿ ಅದುವರೆಗೂ ಸ್ವಲ್ಪ ಏನಾದರೂ ನೋಡೋಣ. ನನಗೆ ಈ ಮಿಷಿನ್ಸ್ಗಳು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ಬನ್ನಿ ನೋಡೋಣ ಏನೇನೋ ಮಾಡಿಸ್ತಾರೆ ಗೈಸ್. ಫುಲ್ ಭರ್ಜರಿ. ನಾವು ಏನೋ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಅದಾದಮೇಲೆ ಏನು ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಏನಂದ್ರೆ ಗೈಸ್, ಇದು ಹೊಸ ಇದು ತೊಗೊಂಡಿರೋದು ನಮ್ಮ ಧ್ರುವ. ಆ್ಯಕ್ಚುಲಿ ಅವ್ರ ಫ್ರೆಂಡ್ದ ರನ್ನಿಂಗ್ ಬಿಸ್ನೆಸ್ ತೊಗೊಂಡಿರೋದು. ತೊಗೊಳಕ್ಕೂ ಮುಂಚೆ 50 ಸರಿ ಕೇಳೋರು ನಮ್ಮನ್ನ, ತೊಗೋರು ಆಯಿತು ಮಾಡೋಣ ಅಂತ ಹೇಳಿದ್ವಿ. ಆ್ಯಂಡ್ ನಿಮ್ಗೆ ಇನ್ನೊಂದು ಏನಂದರೆ, ನಮ್ಮ ಕಡೆಯಿಂದ ಯಾವ್ದಾದ್ರು ಸೈನೇಜಸ್ಸು ಏನಾದರೂ ಬೇಕು ಅಂತ ಹೇಳಿದ್ರೆ ನನ್ನೇ ಕಾಂಟ್ಯಾಕ್ಟ್ ಮಾಡಿ, ಪರ್ಸ್ನಲ್ಲಾಗಿ ನಾನೇ ಮಾಡಿಸ್ಕೊಡ್ತೀನಿ. ಯಾಕಂದರೆ ತುಂಬ ಮಾಡಿಸಿದ್ದೀನಿ. ಆ್ಯಂಡ್ ಅದರಲ್ಲಿ ಇದು ಅಷ್ಟೇ, ಇದ್ರ ಬಗ್ಗೆ ನನಗೊಂದು ಸ್ವಲ್ಪ ಐಡಿಯಾ ಇದೆಯಲ್ಲ, ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ನೋಡೋಣ ಏನಾದರೂ ಇದೊಂದು ಬಿಸ್ನೆಸ್ ಯಾರಿಗಾದ್ರೂ ಏನಾದರೂ ಬೇಕು, ನೇಮ್ ಬೋರ್ಡ್ಸು ಮನೆಗೆ ಏನಾದರೂ ಮಾಡಿಸ್ತಾ ಇದ್ದೀರಾ, ಇಲ್ಲ ಆಫೀಸ್ ಮಾಡಿಸ್ತಾ ಇದ್ದೀರಾ, ಅದಕ್ಕೆ ಸೈನೇಜಸ್ ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮೀ, DM ಮೀ ಆನ್ ಇನ್ಸ್ಟಾಗ್ರಾಮ್, ನಂಬರ್ ಕೊಡ್ತೀನಿ. ಅಣ್ಣ ಗ್ಯಾಪಲ್ಲಿ ಹೋಗಿ ಬೆಣ್ಣೆ ದೋಸೆ ತಿನ್ಕೊಂಡ್ಬಂದ್ಬಿಟ್ಟವನೇ. ಹಾಂ ಅಲ್ಲ, ಒಂದು ತಣ್ಣಗೆ ಅನ್ನ ಉಂಡವನ ಮನೇಲಿ. ಯಾವ ಸರ್ ಇದು ಜಿಪಿ ಹಿಂಗೆ ಟಿ ಶರ್ಟ್, ಕ್ರಾಕ್ಸ್ ನೋಡಪ್ಪ ಅಣ್ಣ, ಇಕೋ ಕ್ಲಾಕ್ಸು ನೋಡು. ಗೈಸ್ ಎಲ್ಲ ಮಾತಾಡ್ಕೊಂಡು ಬಂದು ಕಾರಲ್ಲಿ ಕುತ್ಕೊಂಡ್ವಿ. ವ್ಲಾಗ್ ಎಕ್ಸ್ಪೋರ್ಟ್ ಹಾಕಿದ್ದೀನಿ, ಹಂಗೋ ಹಿಂಗೋ. ಅಪ್ಲೋಡ್ ಮಾಡೋದು ಒಂದೇ ಬಾಕಿ. ಸೀನ್ ಏನಂತ ಹೇಳಿದ್ರೆ, ನಾನೊಂದು ಸ್ನ್ಯಾಪ್ ಹಾಕಿದ್ದೆ ಇವಾಗ ಈ ಅಂಗಡಿದು. ಸೊ ಅದನ್ನು ನೋಡಿ ನಮ್ಮ ಹುಡುಗ ಇಲ್ಲಿ ಅವನೇ ಹತ್ರದಲ್ಲೇ ಪಕ್ಕದ ರೋಡಲ್ಲೇ, ಅವನು ಫೋಟೋಗ್ರಾಫರ್ ಏನಂತಾರ ನಮ್ಮ ಮಚ್ಚ. ಅವನು ಫೋನ್ ಮಾಡವನೆ, ಬ್ರೋ ಎಲ್ಲಿದ್ದೀರಾ, ಇಲ್ಲೇ ಇದ್ದೀರಾ, ಸಿಕ್ಕೇ ಇಲ್ಲ, ಬನ್ನಿ ನಮ್ಮ ಅಂಗಡಿ ಹತ್ರ ಅಂತೇಳಿ. ಅವ್ರ ಅಂಗಡಿ ಬೇರೆ ಓಪನ್ ಮಾಡಿದಾರಂತೆ. ಅದೇ ಟೈಮ್ ಕರೆಕ್ಟಾಗಿ ಕೇಳಿದೆ, ಬ್ರೋ ವೈಫೈ ಇದೆಯಾ, ವೈಫೈ ಇದ್ದರೆ ಬರ್ತೀನಿ, ಇಲ್ಲಾಂದರೆ ಬೇಗ ಮನೆಗೆ ಹೋಗಬೇಕು, ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತ. ಇದೆ ಬನ್ನಿ ಬ್ರೋ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವಾಗ ಅಲ್ಲಿ ಬ್ಲಾಗ್ ಅಪ್ಲೋಡ್ ಮಾಡೋಕೆ ಅಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಅಲ್ಲಿ ಬಂದು ಲೊಕೇಶನ್ ರೀಚ್ ಆದ್ವಿ. ಎಲ್ಲಿ ಅಂತ ಹೇಳಿದ್ರೆ ಬಗ್ಲುಗುಂಟೆ. ಆ್ಯಂಡ್ ಇದು ಫೇಮಸ್ ದೇವಸ್ಥಾನ ಅಂತೆ. ದೇವಸ್ಥಾನ ಯಾರಿಗಾದ್ರೂ ಗೊತ್ತಾ ಇದ್ರ ಬಗ್ಗೆ? ಗೊತ್ತಿದ್ರೆ ಹೇಳಿ, ಕಮೆಂಟ್ ಹಾಕಿ. ವರ್ಷಕ್ಕೊಂದ್ಸರಿ ದೊಡ್ಡ ಜಾತ್ರೆ ನಡೆಯುತ್ತಂತೆ, ನಮ್ಮ ಧ್ರುವ ಹೇಳ್ತಾ ಇದ್ದ. ಸೊ ಬನ್ನಿ, ಅಂಗಡಿ ಇಲ್ಲೇ. ಸದ್ಯಕ್ಕಿರೋ ಪರಿಸ್ಥಿತಿಗೆ ವೈಫೈ ಸಿಕ್ಕಿದ್ರೆ ಸಾಕು ಗೈಸ್. ಒಳ್ಳೆ ಹಾಟ್ಸ್ಪಾಟು ಸೆಂಟ್ರಲ್ ಮಾಡೋರು ನೋಡಿ, ಸರ್ಕಲಲ್ಲಿ. ಬನ್ನಿ ಹೋಣ. ಆದರೂ ಗೈಸ್, ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ, ಬ್ಲೌಸು ನಮ್ಮ ತಂಗಿದು ಒಂದು ಬ್ಲೌಸ್ ಕೊಟ್ಟಿದ್ದಾರೆ. ನಮ್ಮ ತಂಗಿ ಫುಲ್ ಖುಷಿ. ಅದನ್ನ ನೆಕ್ಸ್ಟ್ ಇನ್ನು ಮಿಕ್ಕಿದ ಬ್ಲೌಸ್ಗಳೆಲ್ಲ ಇಸ್ಕೊತೀನಲ್ಲ, ಅವಾಗ ತೋರಿಸ್ತೀನಿ ನಿಮಗೆ ಯಾವ ಥರ ವರ್ಕ್ ಮಾಡಿದ್ದಾರೆ ಏನು ಅಂತ ಅಂತೇಳಿ. ನಮಸ್ಕಾರ ಸರ್. ಆರಾಮಾ? ನೀವು? ಆರಾಮ್ ಬ್ರೋ. ಗೈಸ್ ಫಸ್ಟ್ ಬಂದಿದ ತಕ್ಷಣ ಮಾಡ್ತಾರೋ ಕೆಲಸನೇ ವ್ಲಾಗ್ ಅಪ್ಲೋಡ್ ಮಾಡ್ತಾರೋ, ಟೈಮ್ ಆಗ್ಬಿಟ್ಟಿದೆ. ಆದರೂ ನಮ್ಮ ಪ್ರತಾಪ ನೋಡಿ ಗೈಸ್ ಫುಲ್ ಶಾಪಿಂಗ್ ಮಾಡ್ತಾವನೆ. ಏನೋ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ, ಅದಕ್ಕೆ ಎಲ್ಲ ಸ್ಕೆಚ್ ಹಾಕೋತಾವನೆ. ಎಲ್ಲಿ ನಮ್ಗೆ ಕಳಿಸ್ತಿದ್ಯಾ? ಆದರೂ ಚೆನ್ನಾಗೈತೆ ಗೈಸ್. ಎಲ್ಲ ಏನೇನೋ ಮಾಡ್ತಾವ್ರೆ, ನಾವೇ ಇನ್ನೇನೋ ಮಾಡ್ತಾಯಿಲ್ಲ ಅಲ್ವಸ್ಯಾ? ಹಾಂ ಬ್ರೋ, ಆದರೂ ಫೋಟೋಗ್ರಫಿ ಬಿಟ್ಟು ಹೆಂಗೆ ನೀವು ಇದಕ್ಕೆ ಯಾಕೆ ಬಿಟ್ಟಿದ್ದು? ಇನ್ನೊಂದು ಸೈಡ್ ಬಿಸ್ನೆಸ್ ಇರಬೇಕಲ್ಲ ಬ್ರೋ. ಹಂಗೆ ಒಂದೇ ಬಿಸ್ನೆಸ್ಸಲ್ಲಿ ಇದ್ರೆ ಹೆಂಗೆ ಹೇಳಿ? ಎರಡೆರಡು ಹೆಂಡ್ತಿ ಮೇಂಟೈನ್ ಮಾಡ್ತಾಯಿದ್ದೀರಾ. ಚೆನ್ನಾಗಿತ್ತು. ಆದರೂ ಅಂಗಡಿ ಒಳ್ಳೆ ಪ್ರೈಮ್ ಲೊಕೇಶನ್ ಇಟ್ಟಿದ್ದೀರಾ. ಇದು 2ನೇ ಬ್ರಾಂಚು, 1ನೇ ಬ್ರಾಂಚ್ ಲೆಗ್ಗೇರಲ್ಲಿ ಇದೆ, ಒಂದು 1ನೇ ಬ್ರಾಂಚು.
ಗೈಸ್ ಬ್ಲಾಗ್ ಅಪ್ಲೋಡ್ ಆಗ್ತಾಯಿದೆ. ಮೀನ್ ವೈಲ್ ನಮ್ಮ ಬಾಯ್ಸ್ ನೋಡಿ ಏನೋ ಸೆಲೆಕ್ಷನ್ ಮಾಡ್ತಾರೆ ಬಟ್ಟೆ ಎಲ್ಲ. ಎಲ್ಲ ಪ್ರತಾಪ ಎಣ್ಕಿ ನೋಡ್ತಾನೆ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ, ಅದಕ್ಕೆ ಬನ್ನಿ ಫಸ್ಟು. ಆದರೂ ಥ್ಯಾಂಕ್ಸ್ ಬ್ರೋ, ಕರೆಕ್ಟ್ ಟೈಮಿಗೆ ಫೋನ್ ಮಾಡಿ ನೀವು ಬನ್ನಿ ಬ್ರೋ ವೈಫೈ ಇದೆ ಅಂತ ಹೇಳಿ ಕರೆಸಿದ್ದಕ್ಕೆ. ಇಲ್ಲ ನಾನು ಹೊಂಟೋಗ್ಬಿಟ್ಟಿರ್ಬೇ ಮನೆಗೆ. ಬನ್ನಿ ಇದು ಅಪ್ಲೋಡ್ ಆಗೋಷ್ಟರಲ್ಲಿ ಎಲ್ಲಾದ್ರೂ ಆಚೆ ಹೋಗ್ಬರೋಣ. ಹಾಂ ಫಸ್ಟ್ ಟೈಮ್ನ ತಿನ್ಕೊಂಡು ನಾನು ಸಿಕ್ಕಾಪಟ್ಟೆ ಹೊಟ್ಟೆ ಇಸ್ತಾಯಿದ್ದೀನಿ. ತಿಂದಿದ್ದ ನಾನು ಕಾರಲ್ಲಿ, ಆದಮೇಲೆ ಏನು ತಿಂದಿಲ್ಲ. ಬನ್ನಿ ಈಸ್ ಎಲ್ಲೋ ಕಾರಲ್ಲಿ ಕರ್ಕೊಂಡು ಹೋಯ್ತವ್ರೆ ನೋಡಿ, ವೈಟ್ ಪಾಲ್ ಫೋಟೋಗ್ರಫಿ. ಹಾಂ ಆದರೂ ಫೋಟೋಗ್ರಫಿ ಮರ್ತಿಲ್ವಲ್ಲ ನೀವು, ಕ್ರೇಜಿ ಬಿಡ್ರಿ. ನಮ್ಮ ಡ್ರೀಮ್ ಕಾರ್ ಇದು. ಫಸ್ಟ್ ಟೈಮ್ ಈ ಏರಿಯಾದಲ್ಲೆಲ್ಲ ಓಡಾಡ್ತಾ ಇರೋದು ಬ್ರೋ. ಹೌದಾ? ಬಂದೇ ಇಲ್ಲ, ಬಗ್ಲುಗುಂಟೆ ಈ ಸೈಡ್ ಬಂದೇ ಇಲ್ಲ ನಾನು. ಗೈಸ್ ಅಲ್ಲಿ ನೋಡಿ ಗೈಸ್, ಮಚ್ಚ ಇವಾಗ ನೋಡ್ದ ಯಾವುದೋ ನನ್ನ ರೀಲ್ ಕಿರ್ತಿದ್ದು ಹಾಕ್ಬಿಟ್ಟವ್ರೆ ಅಲ್ವಾ? ಅಯ್ಯೋ 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 ಅಣ್ಣ, ಏನಣ್ಣ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿರಲಿಲ್ಲ, ತೋರಿಸ್ತಾ ಇದ್ದೆ ನನ್ನ ಮಗ ಹೆಂಗೆ ಹೋಯ್ತಾ ಇದ್ದ ಅಂತ. ಗೈಸ್ ಎಲ್ಲ ತಿನ್ಕೊಂಡು ವಾಪಸ್ ಬಂದ್ವಿ, ಮಾತಾಡಿಕೊಂಡು ಟೈಮ್ ಹಿಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಒಂದು ರೀಲ್ ಬೇರೆ ಮಾಡ್ತಾಯಿದ್ವಿ, ಸೊ ಅದಕ್ಕೋಸ್ಕರ ಲೇಟ್ ಆಗೋಯ್ತು. ಆ್ಯಂಡ್ ಈ ಒಂದು ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳ್ಕೊಳಕ್ಕೆ ಟ್ರೈ ಮಾಡಿದೆ, ಬಟ್ ಪ್ರಾಪರ್ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಈ ಕಡೆ ಬಗ್ಲುಗುಂಟೆಯವರು ಕಮೆಂಟ್ ಹಾಕಿ. ತಿಳ್ಕೊಳ್ಳೋಕ್ಕೆ ಆಸೆ ಜಾಸ್ತಿ, ಯಾಕಂದರೆ ದೊಡ್ಡ ಜಾತ್ರೆ ನಡೆಯುತ್ತಂತೆ ಇಲ್ಲಿ, ಅದೊಂದು ಕ್ರೇಜಿ. ಬನ್ನಿ ಇವಾಗ ಹೋಗಿ ಲ್ಯಾಪ್ಟಾಪ್ ಎತ್ಕೊಂಡು ಬ್ಲಾಗ್ನ ಲೈವ್ ಮಾಡಬೇಕು. ಆಲ್ರೆಡಿ 7 ಗಂಟೆ ಆಗಿಬಿಟ್ಟಿದೆ, ಅಷ್ಟೊತ್ತಿಗೆಲ್ಲ ಆಲ್ರೆಡಿ ಅಪ್ಲೋಡ್ ಆಗಿದೆ, ಬಟ್ ಲೈವ್ ಮಾಡೋದು ಒಂದೇ ಬಾಕಿ. ಬನ್ನಿ ಗೈಸ್, ಬ್ಲಾಗ್ ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ತಲೆಗೆ ಹಂಗೆ ಒಂದು ಒಳ್ಳೆ ಐಡಿಯಾ ಫ್ಲಾಶ್ ಆಯಿತು. ಏನಂತ ಹೇಳಿದ್ರೆ ಚಾಲೆಂಜ್ ವೀಡಿಯೋ ಯಾಕೆ ಮಾಡಬಾರ್ದು ಈ ಜಾಗದಲ್ಲಿ ಅಂತೇಳಿ. ಸೊ ಚಾಲೆಂಜ್ ವೀಡಿಯೋ ಏನಂತ ಹೇಳಿದ್ರೆ 3 ಜನಕ್ಕೂ ಒಂದು ಚಾಲೆಂಜು. ಅವ್ರಿಗೆ ಒಂದು ಬಜೆಟ್ ಅಂತ ಫಿಕ್ಸ್ ಮಾಡ್ತೀನಿ. ಆ ಬಜೆಟ್ನ ಕೊಟ್ಟು ಅವರು ಬಟ್ಟೆ ಅಂಗಡಿಲಿ 60 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, ಸೂಪರ್ ಮಿನಿಟ್ ಥರ. ಆ ಸೂಪರ್ ಮಿನಿಟಲ್ಲಿ ಹೋಗಿ ಅವ್ರಿಗಾಗೋ ಒಂದು ಸೈಜ್ನ ಎತ್ಕೊಂಡ್ಬರ್ಬೇಕು. ಕಂಡೀಷನ್ಸ್ ಏನಂತ ಹೇಳಿದ್ರೆ ಅವ್ರಿಗೆ ಬಜೆಟ್ ಬಂದು ನಂದು ಓವರ್ ಆಲ್, ನೀನು ಕೇಳಿಸ್ಕೊ ಫಸ್ಟು, ಅದು ನಾನು ಅಲ್ಲೇ ಹೇಳ್ತೀನಿ, ನೀನು ಕೇಳಿಸ್ಕೊ. ಬಜೆಟ್ ಮೀರು ಏನಾದರೂ ಹೋಯ್ತು ಅಂತ ಹೇಳಿದ್ರೆ ಒಬ್ರಿಗೆ 3,000 ರೂಪಾಯಿ ಬಜೆಟ್ ಫಿಕ್ಸ್ ಮಾಡಿದ್ದೀನಿ. ಆ ಬಜೆಟ್ ಮೀರು ಏನಾದರೂ ಹೋಯ್ತು ಅಂತೆ, 1 ರೂಪಾಯಿ ಮೇಲೆ ಹೋದ್ರೂ ಅವ್ರೇನು ತೊಗೊಂಡಿರ್ತಾರೆ ಅಷ್ಟು ಅಲ್ಲೇ ವಾಪಸ್ ಮಾಡ್ಬಿಟ್ಟು ಸುಮ್ಮನೆ ಬರ್ತಾ ಇರಬೇಕು. ಆ ಬಜೆಟ್ ಒಳಗಡೆ ಏನಾದರೂ ತೊಗೊಂಡಿದ್ರೆ, ಇಲ್ಲ ಎಕ್ಸಾಕ್ಟ್ ದ ಬಜೆಟ್ ತೊಗೊಂಡಿದ್ರೆ ಅವ್ರಿಗೆ, ಬಜೆಟ್ ಕಮ್ಮಿ ತೊಗೊಂಡ್ರೆ ಪರವಾಗಿಲ್ಲ, ಆ ಎಕ್ಸಾಕ್ಟ್ ಆ ಬಜೆಟ್ ಒಳಗಡೆ ತೊಗೊಂಡ್ರೆ ಓಕೆ, ಅದು ಅವ್ರಿಗೇನೆ. ಇಲ್ಲ ಬಜೆಟ್ಗೆ ತೊಗೊಂಡ್ರೆ ಓಕೆ, ಏನು ತೊಂದರೆ ಇಲ್ಲ. 3,000 ರೂಪಾಯಿ ಓವರ್ ಆಲ್ 10,000 ಇತ್ತು. ಬಟ್ ಈ 3 ಜನಕ್ಕೂ ಡಿವೈಡ್ ಮಾಡೋಕ್ಕಾಗಬೇಕು ಅಂತ ಹೇಳಿದ್ರೆ ಬೇಡ, ಪರವಾಗಿಲ್ಲ, ಎಲ್ಲರಿಗೂ ಈಕ್ವಲ್ ಎಲ್ಲರಿಗೂ 3,000 ರೂಪಾಯಿಗೆ ನಿಮ್ಮ ಬಜೆಟ್ ಏನು ಬೇಕಾದ್ರೆ ತಗೋ. 3,000 ರೂಪಾಯಿ ಒಳಗಡೆ ಇರಬೇಕು, 3,000 ರೂಪಾಯಿ ಆಗಿರ್ಬೇಕು ಅಷ್ಟೇ. ಇಷ್ಟೊತ್ತಾಗಿ ಹೇಳ್ಸ್ಕೊಂಡ ಟೈಮಿಂಗ್ ಹೇಳಿಲ್ಲ, ಸೂಪರ್ ಮಿನಿಟ್. ನೀನು ಕೇಳಿಸ್ಕೊ, ನೀನೇನು ಕಿವಿಗೆ ಇಟ್ಕೊಂಡಿದ್ಯಾ? 60 ಸೆಕೆಂಡ್ ಅಷ್ಟೇ ಟೈಮಿಂಗು. 60 ಸೆಕೆಂಡ್ ಟೈಮಿಂಗು ಗೈಸ್. ಇವನು ಓವರ್ ಆಗಿ ಆಡ್ತಾವೆ, ನೀವು ಡಿಸ್ಕ್ವಾಲಿಫೈ ಮಾಡ್ಬಿಡೋಣ, ಅವರಿಬ್ರು ಹಾಕೊಳ್ಳೋಣ. ಹಂಗಾರೆ ಬಜೆಟ್ ಜಾಸ್ತಿ. ಸೊ ಇವಾಗ ಎಲ್ಲ ಕಡೆ ಕ್ಯಾಮ್ರಾ ಸೆಟಪ್ ಮಾಡೋಣ, ಬನ್ನಿ ನೋಡೋಣ, ಟ್ರೈ ಮಾಡೋಣ. ಇದೊಂದು ಸರಿ ಟ್ರಯಲ್ ಚಾಲೆಂಜ್ ಇದು ಆಗುತ್ತಾ ಇಲ್ವಾ, ಇಲ್ಲ ಮುಂದಕ್ಕೆ ಅಭ್ಯಾಸ ಆಗೋ ಥರ ಒಂದು ಪ್ರಾಕ್ಟೀಸ್ ಚಾಲೆಂಜ್. ಬನ್ನಿ ಮಾಡೋಣ ಗೈಸ್. ಚಾಲೆಂಜ್ ಶುರು ಮಾಡೋ ಟೈಮು ಈ ನನ್ನ ಮಕ್ಕಳು ಕಳ್ಳನ ಮಕ್ಕಳು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಆಲ್ರೆಡಿ ಹೋಗಿ ಎಲ್ಲ ರೇಟ್ಗಳು, ಪ್ರೈಸ್ಗಳು ಎಲ್ಲ ತಿಳ್ಕೊಂಡು, ಸೈಜ್ಗಳೆಲ್ಲ ತಿಳ್ಕೊಂಡು ಯಾವ್ಯಾವ ಎಲ್ಲೆಲ್ಲಿದೆ ಅಂತ ನೋಡ್ಕೊಂಡು ಬಂದಿದ್ದಾರೆ. ಆಮೇಲೆ ಅವ್ರಿಗೆ ಟ್ವಿಸ್ಟ್ ಕೊಡ್ತೀನಿ, ಟ್ವಿಸ್ಟ್ ಕಹಾನಿ ಮೇ ಟ್ವಿಸ್ಟು. ಅದೇನಂತ ಇವಾಗಲೇ ಹೇಳೋದು, ಇವಾಗಲೇ ಹೇಳಿದ್ರೆ ಎಚ್ಚೆತ್ಕೊಂಡ್ಬಿಡ್ತಾರೆ. ಬನ್ನಿ ಬಾಯ್ಸ್, ಆಚೆ ಬನ್ನಿ, ದಯವಿಟ್ಟು ಆಚೆ ಬನ್ನಿ. ಓಕೆ ಗೈಸ್, ಸೀನ್ ಏನಂತ ಹೇಳಿದ್ರೆ ಇವ್ರಿಗೆಲ್ಲ ಒಂದು ಟ್ವಿಸ್ಟ್ ಏನಂತ ಹೇಳಿದ್ರೆ, ಇವರು ಎಕ್ಸಾಕ್ಟಾಗಿ 3,000 ರೂಪಾಯಿಗೆ ಶಾಪ್ ಮಾಡಬೇಕು. 2,900ರಿಂದ 3,000 ರೂಪಾಯಿಗೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನೀವು ಏನೇನು ಸ್ಕೆಚ್ ಹಾಕೊಂಡಿದ್ದೀರಾ ಅಂತ ನಂಗೆ ಗೊತ್ತಾಯ್ತು. ಅವೆಲ್ಲ ಬೇಡ, 2,900ರಿಂದ 3,000 ಗೈಸ್. ಬರೀ ಹೋಗಿ 2 ಶರ್ಟ್ ತಂದ್ಬಿಡೋದು, 3 ಶರ್ಟ್ ತಂದ್ಬಿಡೋದು, ಈ ತರ ಎಲ್ಲ ಪ್ಲಾನಿಂಗ್ ಮಾಡ್ಕೊಂತವ್ರೆ. ಸೊ ಅದಕ್ಕೋಸ್ಕರ ಅವೆಲ್ಲ ಇಲ್ಲ. 3,000 ದಾಟಬಾರ್ದು ಅಂದ್ರೆ ದಾಟಲ್ಲ. 3,000 ರೂಪಾಯಿ ಕೇಳ್ಸ್ಕೊ, ಆಯ್ತು ಬೇಡ. ಇವಾಗ ಇನ್ನೊಂದು ಚಾಲೆಂಜ್, 3,000 ರೂಪಾಯಿ ದಾಟ್ಲಿ, 3,500 ರೂಪಾಯಿ ಒಳಗಡೆ ಇರಬೇಕು. ಇಷ್ಟೇ ಆಗ್ಬೇಕು. 3,000 ರೂಪಾಯಿ ಮೇಲೆ ಇರಬೇಕು, 3,500 ರೂಪಾಯಿ ಒಳಗಡೆ ಇರಬೇಕು. ಇದಕ್ಕೂ ನಾನೇ 500 ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದೀನಿ ಒಬ್ಬೊಬ್ರಿಗೆ 500 ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದೀನಿ. ಬೇಡ, ನಾನೇ ಹೇಳ್ತಾ ಇದ್ದೀನಲ್ಲ, 3,000 ರೂಪಾಯಿ ದಾಟಬೇಕು, 3,500 ರೂಪಾಯಿ ಒಳಗಡೆ ಇರಬೇಕು. ಇದೇ ಕ್ಯಾಪಿಂಗು. ಸೊ ಈ ಕ್ಯಾಪಿಂಗ್ ಒಪ್ಕೊಂಡ್ರೆ ಮಾತ್ರ ಈ ಟಾಸ್ಕ್ ಶುರು ಆಗೋದು. ಇನ್ನೊಂದು ನಿಮಿಷಕ್ಕೆ ಇವಾಗ ಟೈಮರ್ ಸ್ಟಾರ್ಟ್ ಮಾಡ್ತೀನಿ. ನಾನು ನಿಮ್ಮ ಪ್ಲಾನ್ ಗೊತ್ತು, ನನ್ಗೆ ಗೊತ್ತು ನಿಮ್ಮ ಪ್ಲಾನು. ಜಾಸ್ತಿ ಆಗ್ಬಾರ್ದು ಅಂತ ಹೇಳಿದ್ರೆ ಒಪ್ಕೊಂಡು. ಇಲ್ಲ ನಿಮ್ಗೆ 500 ರೂಪಾಯಿ ಜಾಸ್ತಿ ಕೊಟ್ಟಿದ್ದೀನಿ. ಚಾಲೆಂಜ್ ಕೊಡ್ತಾರ ನಾನು, ಬೇಕಂದ್ರೆ ತಗೊಂಡ್ರಿ, ಇಲ್ಲ ಅಂದ್ರೆ ಬೇಡ. 3,000 ನೀನೇನ್ ತಗೊಂತಿ ಹಬ್ಬಕ್ಕೆ ಬಟ್ಟೆ? ನಾನು 1 ವರ್ಷ ತಗೋ, ಪರವಾಗಿಲ್ಲ.
3,000 ರೂಪಾಯಿ ಮೇಲೆ ಇರಬೇಕು, 3,500 ರೂಪಾಯಿ ಒಳಗಡೆ ಇರಬೇಕು. ಓಕೆನಾ? ಈ ರೂಲ್ ಸರಿ ಇಲ್ಲ ಸರ್. ಇಲ್ಲ ನೀವು ಪ್ಲಾನ್ ಮಾಡ್ಕೊಂಡು ನನಗೆ ಸ್ಕೆಚ್ ಆಗ್ತಾ ಇದ್ರಲ್ಲ ನೀವು. ಅಪ್ಪ ನಾನು ನೋಡ್ದೆ ಎಲ್ಲ ಸೈಜ್ ನೋಡ್ಕೊಂಡು ಎಲ್ಲ ಕೇಳ್ಕೊಂಡು ರೇಟ್ ಎಲ್ಲ ಕೇಳ್ಕೊಂಡು ಬಂದ್ಬಿಟ್ಟವ್ರೆ ಗೈಸ್. ನಾನು 2,500 ಮೇಲೆ ಇಲ್ಲ 3,500. ಇಲ್ಲ 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 500 ರೂಪಾಯಿ ಅಷ್ಟೇ. ಬೇಡ ನಿನ್ನ ಇಷ್ಟ, ನೀನ್ ನೋಡ್ಕೊಂಡು ತಗೋ. 500 ರೂಪಾಯಿ ಡಿಫ್ರೆನ್ಸ್, 500 ರೂಪಾಯಿ ಡಿಫ್ರೆನ್ಸ್ ಅಪ್ಪ. ಬಿಟ್ಟಿಯಾಗಿ 3,000 ರೂಪಾಯಿ 3,500 ರೂಪಾಯಿ ಕೊಡಿಸ್ತಾ ಇದ್ದೀನಿ. ಇದಕ್ಕಿಂತ ಇನ್ನೇನ್ ಬೇಕು? 1.5 ನಿಮಿಷ ಎಲ್ಲ ಕೊಡಲ್ಲ, 60 ಸೆಕೆಂಡ್ಸ್ ಅಷ್ಟೇ ಕೊಡೋದು. ನನ್ಗೆ ಅವೆಲ್ಲ ಏನೋ ಗೊತ್ತಿಲ್ಲ ಗುರು. ಎಲ್ಲ ತಗೊಂಡ್ಬಿಡೋಣ ಅಂತ ಸ್ಕೆಚ್ ಹಾಕೋನು. ಬಿಟ್ಟಿ ಅಂದ್ರೆ ಮೈಯೆಲ್ಲ ಡೈರೆಕ್ಷನ್ ಅಂತಾರ. ಇವಾಗ ನನ್ಗೆ ಗೊತ್ತಿಲ್ಲಪ್ಪ. 3,000 ರೂಪಾಯಿ ಮೇಲೆ 3,500 ರೂಪಾಯಿ ಒಳಗಡೆ ಇವಾಗ ಸ್ಟಾರ್ಟ್ ಮಾಡ್ತೀನಿ. ರೆಡಿನಾ? ಓಕೆನಾ? ರೆಡಿನಾ? ಟೈಮ್ ಸ್ಟಾರ್ಟ್ ಮಾಡ್ಲಾ? ಅದ್ ಬಿಡು, ಏನ್ ಹಂಗೆ ಕೇಳ್ಕೊಂತ ಇದ್ಯಾ? ನಾನು ಹೇಳಲ್ಲ, ಅವರೇ ಹೇಳ್ತಾರೆ. ನಾನು ಹೇಳಲ್ಲ, ಅದಕ್ಕೆ ನಾನು ಸಂಬಂಧ ಇಲ್ಲ ಬ್ರೋ. ನೀವು ರೇಟ್ ನಿಮ್ಮ ಜವಾಬ್ದಾರಿ ಬ್ರೋ. ಆದ್ರೂ ಗೈಸ್ ಅವ್ರ ಅಂಗಡಿ ಕಿತ್ಕೊಂಡು ನಾನು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ರನ್ನ ಆಚೆ ಕಳಿಸ್ಬಿಟ್ಟು ಬ್ರೋ. ಇವಾಗ ಏನ್ ಗೊತ್ತಾ, ನೀವು ಅವರೆಲ್ಲ ಕೇಳ್ಕೊಂಡ್ ಬಂದ್ಬಿಟ್ಟು ಅವ್ರ ರೇಟು. ಸೊ ಇವಾಗ ಸೀನ್ ಏನಂತ ಹೇಳಿದ್ರೆ 3,000 ರೂಪಾಯಿ ಮೇಲ್ ಮಾಡಬೇಕು, 3,500 ರೂಪಾಯಿ ಒಳಗಡೆ ಮಾಡಬೇಕು. ಮಾಡಿ ರೇಟ್ ಅಂತೂ ಅಲ್ಲ ತಿಳ್ಕೊ ಬಂದವನವನು, ಅದಕ್ಕೆ ಪ್ಲಾನ್ ಹಾಕಿರೋದು. ಸರಿ ಬ್ರೋ, ಇವಾಗ ಸ್ಟಾರ್ಟ್ ಮಾಡೋಣ ಟೈಮು. ಹಾಂ 1.5 ನಿಮಿಷ ಕೊಡಪ್ಪ. ಆಯ್ತು. ಇಲ್ಲ ಇಲ್ಲ ನಿಂಗೆಲ್ಲ ಬ್ರೋ ನೀವೇ ಒತ್ತಿ. 1 ಮಿನಿಟ್. ರೆಡಿ? 3, 2, 1 ಟೈಮ್ ಸ್ಟಾರ್ಟ್ಸ್ ನಾವ್. ಎಲ್ಲ ಸೈಜ್ ನೋಡ್ಕೊಂಬಿಟ್ಟವ್ರ ಗೈಸ್. ಇವನು ಆಲ್ರೆಡಿ ಎಲ್ಲ ನೋಡ್ಕೊಂಬಿಟ್ಟವ್ರೆ. ಒಂದೇ ತರ ಎರಡೆರಡು ಎತ್ಕೊಳಂಗಿಲ್ಲ. ಅಯ್ಯೋ ಇನ್ನೂ ಇಷ್ಟೊಂದು ಟೈಮ್ ಐತಲ್ಲ. ಓ ಇವನ್ನೆಲ್ಲ ನೋಡ್ಕೊಂಬಿಟ್ಟವ್ನ ಕಣೋ. ಇವ್ನು ಚಪ್ಲಿ ಗಿಪ್ಲಿ ಎಲ್ಲ ಬಿಡಿಸ್ತಾವ್. ಓ ಶಿಷ್ಯ ಸರಿ. ಗೊತ್ತಿಲ್ಲ ಎಷ್ಟು ಕಮ್ಮಿ ಅಂದ್ರೆ ಗೊತ್ತಿಲ್ಲ. ಜ್ಞಾಪನ ಮಾಡಿಕೊ. 3,000 ರೂಪಾಯಿ ಮೇಲೆ 3,500 ರೂಪಾಯಿ ಒಳಗಡೆ. ಅಣ್ಣ ಸ್ಕೆಚ್ ಹಾಕೊಂಡ ಎಲ್ಲ ಪ್ಲ್ಯಾನಿಂಗಲ್ಲಿ. ಒಂದು ನೈಟ್ರೋ ಶೂಸು, 2 ಜೀನ್ಸ್ ಪ್ಯಾಂಟು, 2 ಟೀ ಶರ್ಟು. ಬಾಯ್ಸ್ ಓಕೆ ಓಕೆ ಓಕೆ. ಲೆಕ್ಕ ಆಗ್ತಾ ಇದೆಯಾ? ಲೆಕ್ಕ ಹಾಕೋ ಆಯಿತು. ಲಾಸ್ಟು 5, 4, 3, 2, 1 ಇಲ್ಲಿಡಬೇಕು. ಟಕ್ ಕ್ಲೋಸು. ಹಾಂ ನಿಂದೆಲ್ಲಿ ಇಟ್ಟಿದ್ಯಾ? ಹಾಂ ಬಿಡು. ಇವಂದು ಎತ್ಕೊಳ ಬ್ರೋ. ಇದು ಅವಂದು, ಇದು ಇವಂದು, ಅದೊಂದು. ಇರಿ 1 ನಿಮಿಷ. ಹಾಂ ಫಸ್ಟ್ ಲೆಕ್ಕ ಹಾಕಿ ಬ್ರೋ. ಒಬ್ಬೊಬ್ರು ತಾನೆ ನೋಡಿ ಡನ್ ಅಂತ ಬಡ್ಕೊತೈತೆ. ಯಾರು ಇವನ್ ಲೆಕ್ಕ ಹಾಕಿ. 1,100 ಕಾಂಬೋ. ಓಕೆ. ಹಾಂ 750, 1,850. ಏಯ್ ಕೆಳಗಡೆ ಬಿಸಾಕ್ಬೇಡ. ಕೆಳಗಡೆ ಬಿಸ್ಕಿಸಾಕ್ಬಿಟ್ಯಾ? ಹಾಂ ಹಾಂ. ಕಾಲರ್ ಟಿ ಶರ್ಟ್ 400. ಓಕೆ. ಡ್ರಾಪ್ ಶೋಲ್ಡರ್ ಟಿ ಶರ್ಟ್ 350. ಹಾಂ ಕೊಡಪ್ಪ. ಏಯ್ ಆಯ್ತು ಕೊಡು ಕೊಡು ಕೊಡು. ಏಯ್ ಕೊಡೋ ಶೂಸು ಮಚ್ಚ ಕರೆಕ್ಟ್ ಆಗಿತ್ತು. ಇವೆರಡು 4,500 ರೂಪಾಯಿ ಗೈಸ್. ಫ್ಲಾಶ್ ಬ್ಯಾಕ್. ಎಲಿಮಿನೇಟೆಡ್. ಇವೆಲ್ಲ ವೇಸ್ಟ್. ಕಾಂಬೋ 1,100. ಸಿಕ್ತೋಗ್ಬಿಟ್ಟೇನು 2 ಶರ್ಟು 3 ಶರ್ಟು 1,500. ಇದ್ರ ಕೈಲಿರೋದು 2,000. ಇದು ಜಾಕೆಟ್ 1,000. 3,600 ಆಗೋಯ್ತು ಬಿಡು. ಆಗೋಯ್ತು. 500 ಎಷ್ಟಾಯ್ತು? 4,100. ₹600 ಜಾಸ್ತಿ ಮಾಡಿದ್ಯಾ? ಇರೋ ಪ್ರತಾಪನ್ ನೋಡೋಣ. ಟಿ ಶರ್ಟ್ 400. ಅಷ್ಟೆಲ್ಲ ರೇಟ್ ಕೇಳ್ಕೊಂಡ್ರಲ್ಲೋ. ಜೀನ್ಸ್ ಪ್ಯಾಂಟ್ 2 ಟಿ ಶರ್ಟ್ 2 ಮೋಸ ಮಾಡಬೇಡ. 2 ಟಿ ಶರ್ಟ್ ಟಿ ಶರ್ಟ್ 400. ಇದೊಂದು ಜೀನ್ಸ್ ಪ್ಯಾಂಟ್ 700. ಓಕೆ. 2 ಶರ್ಟ್ 1,000. ಶಿಷ್ಯ ಇವನು ಒಬ್ಬನೇ ಕರೆಕ್ಟಾಗಿ ಶಾಪ್ ಮಾಡಿರೋ ಶಿಷ್ಯ.
ಅವನೊಬ್ಬನೇ ಕರೆಕ್ಟಾಗಿ ಶಾಪ್ ಮಾಡಿರೋ ಶಿಷ್ಯ 1400 ಅತಿ ಆಸೆ ಗತಿ ಕೇಳು ನನ್ನ ಮಕ್ಕಳ ಅತಿ ಆಸೆ ಗತಿ ಕೇಳು ಗೈಸ್. ಆದ್ರೂ ಇವನೊಬ್ಬನೇ ಗೆದ್ದಿದ್ದು ಗೈಸ್. ಎಂಜಾಯ್ ಮಾಡು. ಆದ್ರೂ ನಮ್ಮ ಶಿಷ್ಯ ಪ್ರತಾಪ ಒಬ್ಬನೇ ಗೆದ್ದಿದ್ದು. ಲಿಮಿಟ್ ಎತ್ಕೋಬೇಕು ಏನು ಬರುತ್ತೆ 3000 ಏನೇ ಕೇಳ್ಕೊಂಬಂದ್ರು ಪಾಪ ಅವನು ಯೋಚನೆ ಮಾಡ್ದ. 100% ಗೆದ್ದ ಬಿಡ ಯು ಡಿಸರ್ವ್. ಕೊಟ್ಬಿಡಿ ಬ್ರೋ, ಪ್ಯಾಕ್ ಮಾಡ್ಬಿಡಿ ಒಂದೆಲ್ಲ ಫುಲ್ಲು. ಹೆಂಗೋ ಉಳಿಸಿದ್ರು ಗೈಸ್. 7,000 ಉಳಿಸಿದ್ರು. 3,500 ಸೋತವ್ರು ಹಿಂಗೆ ಮಾತಾಡೋದು. ಉಳ್ಕೊಂಡ್ಬಿಟ್ಟವ್ರೆ ಗೆದ್ದಿ. ಇವ್ನ್ ಗೆದ್ದ ಅನ್ಬಿಟ್ಟು ಉಳ್ಕೊಂಡ್ಬಿಟ್ಟವ್ರೆ ಗೈಸ್. ಅದು ಏನ್ ಶೂಸು ಬರ್ಕಿನ್ ಸ್ಟಾಕು ಎಲ್ಲ ಬಿಟ್ಟಿ ಸಿಕ್ತು ಅನ್ಬಿಟ್ಟು ಎಲ್ಲ ಅದು ಕೆಳಗಡೆ ಬೇರೆ ಮಾಡಿಕೊಂಡು ಅನ್ಕೊಡು. ಅದು ಅವನು ಸುಮ್ಮನೆ ಇದ್ದ. 3,500 ಕರೆಕ್ಟಾಗಿ ಆಗಿತ್ತು. ನಾನು ಯಾಕೋ ಎತ್ಕೋತಾ ಇದೆಯಾ ಅಂತ ಕೇಳಿದೆ. ಕರೆಕ್ಟಾಗಿ ಇದ್ ಮಾಡಿದ ಅದೊಂದು ಆಮೇಲೆ ಇಲ್ಲ ಹುಡುಗರ ಹತ್ರ ಬೇರೆ ಕೇಳ್ಕೊಂಡ್ರಿ ಎಲ್ಲ ಪ್ರೈಸಸ್ ಅಲ್ವಾ. ಎಲ್ಲಾ ಪ್ರೈಸಸ್ ಕೇಳ್ಕೊಂಡ್ರು ಗೈಸ್. ಕೇಳಿ, ಎಲ್ಲಾ ಪ್ರೈಸಸ್ ಕೇಳ್ಕೊಂಡು ನನ್ನ ಮಕ್ಕಳು ಮಾಡಿರೋದು. ಆದ್ರೂ ಗೆಲ್ಲಿಲ್ಲ. ಪ್ರತಾಪ ಹ್ಯಾಟ್ಸ್ ಆಫ್ ಕಣ. ಯು ಡಿಸರ್ವ್ ಸಮಥಿಂಗ್. ಬ್ರೋ ಇದಿಷ್ಟಕ್ಕೆಲ್ಲ ಬರೀ ಅಷ್ಟೇ 3,300 ಅಷ್ಟೇನಾಗಿದ್ದು. 3,200 ಬ್ರೋ. ಹಿಂಗೆ ಬ್ರೋ ಜೀನ್ಸ್ ಪ್ಯಾಂಟ್ ಎಲ್ಲ 700. ಓಕೆ. ಇದು 500 ಶರ್ಟ್ 500 ರೂಪಾಯಿಗಾ? ಹೌದು, ರೇರ್ ಹ್ಯಾಬಿಟ್. ಓಕೆ ಓಕೆನಾ. ಕಾಲರ್ ಟಿ ಶರ್ಟ್ 400. ಓಕೆ. ಇನ್ನೇನ್ ಆಫರ್ ಇರೋದು? ಟಿ ಶರ್ಟ್ಸ್ ಎಲ್ಲ ಇದೆ ಬ್ರೋ. 1000ಗೆ 3 ಟಿ ಶರ್ಟ್ಸ್, ಡ್ರಾಪ್ ಶರ್ಟ್ ಟಿ ಶರ್ಟ್. ಯಾವ್ದು ತೋರಿಸಿ. ಇದು 1000ಗೆ 3 ಇದೆ. ಓಕೆ ಓಕೆನಾ ಬ್ರೋ. ಬರ ಇಲ್ಲಿ ನಿಂಗೊಂದು ಪಾರ್ಟಿಸಿಪೇಷನ್ ಮಾಡಿರೋದಕ್ಕೆ 1000 ರೂಪೀಸ್ಗೆ 3 ಡ್ರಾಪ್ ಶೋಲ್ಡರ್ಸ್ ಟಿ ಶರ್ಟ್ ತಗೊಳ್ಳೋದು. ಮಜಾ ಮಾಡು. ಬೇಡ ನನ್ನ 1000 ರೂಪೀಸ್ಗೆ ನಿಂಗೆ ಡ್ರಾಪ್ ಶೋಲ್ಡರ್ಸ್. ಬ್ರೋ ನೆಕ್ಸ್ಟ್ ಆಫರ್ ಇನ್ನೇನಿದೆ? ನೆಕ್ಸ್ಟ್ ಇದು 400 ಇದೆ ಕಾಲರ್ ಟಿ ಶರ್ಟ್. ಇದು ಬೇಡ ಬ್ರೋ, ಆಫರ್ ಇರೋದು ಹೇಳಿ. ನಾ ಜಾಸ್ತಿ ದುಡ್ಡಿಂದೆಲ್ಲ ಬೇಡ, ಕಮ್ಮಿ ದುಡ್ಡು ಹೇಳಿ. ಕಾಂಬೋ ಇದೆ ನೋಡಿ ಬ್ರೋ, 1100ಗೆ ಕಾಂಬೋ. ನೋಡ ನಿಂಗೆ 2 ಆಪ್ಷನ್ಸ್ ಕೊಡ್ತೀನಿ. 1100 ಬೇಕಾ ಕಾಂಬೋ, ಇಲ್ಲಾಂದ್ರೆ 1000 ರೂಪೀಸ್ಗೆ 3 ಟಿ ಶರ್ಟ್ ಬೇಕಾ? ಡಿಸೈಡ್ ಮಾಡಿ. 2ರಲ್ಲಿ ನಿನ್ ಆಪ್ಷನ್ ಹೇಳು ಬ್ರೋ. ನೆಕ್ಸ್ಟ್ ಇನ್ನೇನು ಆಫರ್ ಇದೆ? ನೆಕ್ಸ್ಟ್ ಬನ್ನಿ ಬ್ರೋ ತೋರಿಸ್ತೀನಿ. ಇದು 1000ಗೆ 5 ಟಿ ಶರ್ಟ್. ಹಂಗಾರೆ ಇದು ಇಂಥದ್ದು ಮ್ಯಾಡಿಗೆ ಸರಿ ಬ್ರೋ. ಬಾರೋ 1000 ರೂಪಾಯಿ ಇದಂತೆ. ಜಿಮ್ ವೇರ್ಗೆಲ್ಲ ಆಗುತ್ತೆ. ಹಂಗಾರೆ ಅವ್ನು ಬೇಕು ಬಿಡಿ ಬ್ರೋ, ನಂದು ಹಾಕೊಂಡು ಹೋಯ್ತಾನೆ. ಬರೋ ತಗೊಳ ಪಾರ್ಟಿಸಿಪೇಷನ್ಗೆ. ಅವ್ನು RDL ಸ್ಕೆಚ್ ಹಾಕೋತವನೆ. ಅದು ನಿನ್ಗೆಲ್ಲ ಬಾರೋ, ಅವ್ನು ಕೊಟ್ಟಿದ್ದ ಆಫರು. ನಿನ್ಗಿಲ್ಲ ಬೇರೆ ಆಫರ್ ಕೊಡ್ತಾ ಇದ್ದೀನಿ. ಪ್ರೀಮಿಯಂ ಜಾಕೆಟ್ ಬಂದಿದೆ ನೋಡಿ ಬ್ರೋ. ಹಾಂ 1000 ರೂಪೀಸ್ಗೊಂದು ಅವ್ನು ಎತ್ಕೊಂಡಿದ್ನಲ್ಲ. ನೋಡ ಬಚ್ಚ, 1000 ರೂಪಾಯಿ ಬಜೆಟ್. ಇವಾಗ ನೀನು ಏನು ಬೇಕು ಪ್ರೈಸ್ ಕೇಳ್ಬಿಟ್ಟು ತಗೊಳ. ನಿನ್ಗೆ 1000 ರೂಪಾಯಿ, ಅವ್ನಿಗೆ 1000 ರೂಪಾಯಿ, ಇವ್ನಿಗೆ 3,500 ರೂಪಾಯಿ. ನಂಗೆ ಇನ್ನು 300 ರೂಪಾಯಿ ಇನ್ನು ಆಯ್ತು. ಇನ್ನ 300 ರೂಪಾಯಿ ತಗೊಳ ಶಿಷ್ಯ. ನಿಂಗೆ ಏನು ಬೇಕು ತಗೊಳ. 300 ರೂಪಾಯಿಗೆ ಏನೇನು ಬರುತ್ತೆ ಬ್ರೋ? ಡ್ರಾಪ್ ಶೋಲ್ಡರ್ ಟಿ ಶರ್ಟ್ ತಗೊಳ ಒಂದು 300 ರೂಪಾಯಿಗೆ. ತಗೊಳ ಆಯ್ತು. ಇನ್ನ 100 ರೂಪಾಯಿ ಎಕ್ಸ್ಟ್ರಾ ನಿಂಗೆ 400 ರೂಪಾಯಿ ಅದು ತಗೊಳ. ಯಾವ ಶರ್ಟು? ಎಲ್ಲ ರೇಟ್ ಕೇಳ್ಕೊಂಡು ಶಾಪಿಂಗ್ ಮಾಡ್ತಾವ್ರೆ ಗೈಸ್. ಹಾಂ ಆಯ್ತು, ನಿನ್ ಯಾವ್ದು ಬೇಕು ಇಷ್ಟ ಬಂದು ತಗೊಂಬಿಡು. ಇನ್ ಕೇಳಿದ್ರು ನಾನು ಕೊಡ್ಸಲ್ಲ ಇವಾಗ. ಆಫರ್ ಕೊಡ್ತಾ ಇದೀನಿ. 1000ಗೆ 4 ಶರ್ಟ್ ಕೊಡ್ತಾ ಇದೀನಿ. ಇದಾ 1000ಕ್ಕೆ 4. ಇದು ನೋಡೋ, ಇದನ್ನ ತಗೊಂತೀಯ ಇಲ್ಲಾಂದ್ರೆ ಹಬ್ಬದ ಆಫರ್ ಮಾತ್ರ. ಹಾಂ ಗಣೇಶ ಹಬ್ಬಕ್ಕೆ. ಇದಾದರೂ ಪವನ್ಗೆ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಅದನ್ನ ಫೋಟೋಗ್ರಫಿಲಿ ಪಾರ್ಟ್ನರ್ಸ್ ಆಗಿದ್ವಿ. ಇವಾಗ ಇವ್ರ ಅಂಗಡಿಲಿ ಏನೋ ಒಂದು ನಾನು ಚಾಲೆಂಜ್ ವಿಡಿಯೋ ಮಾಡಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ ಡಿಸ್ಕೌಂಟ್ ಹಾಕ್ಕೊಡ್ತೀನಿ ಬ್ರೋ, ತಗೊಳ್ಳಿ ಆಯಿತು ಅಂತ ಹೇಳಿದ್ರು. ಎಲ್ಲೋ ಏನೋ ಖರ್ಚು ಮಾಡ್ತೀನಿ. ಮುಚ್ಕೊಂಡು ತಗೋ, ಜಾಸ್ತಿ ಎಲ್ಲ ಮಾಡಿದಾರ ಬೇಡ, ಮುಚ್ಕೊಂಡು ತಗೋ. ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಖುಷಿ ಆಯಿತು. ಅದಕ್ಕೆ ಎಲ್ಲೆಲ್ಲೋ ಏನೋ ನಾವು ವಾಕ್ ಮಾಡೋದು. ಹೆಂಗಿದ್ರು ಕಾಂಟೆಂಟ್ ಬೇಕಿತ್ತಲ್ಲ, ಅದಕ್ಕೋಸ್ಕರ ಇಲ್ಲೇ ಅವ್ರು ಕೇಳಿದೆ ಬ್ರೋ ಹಿಂಗೆ ಮಾಡ್ಬೋದಾ ನಿಮ್ಮ ಅಂಗಡಿಲಿ ಅಂತ. ಮಾಡಿ ಬ್ರೋ ಅಷ್ಟೇ ತಾನೇ ಅಂತ ಹೇಳಿದ್ರು. ಅದಕ್ಕೋಸ್ಕರ ಆರಾಮಾಗಿ ಇಲ್ಲೇ ಮಾಡಿದ್ವಿ. ಯಾರಾದರೂ ಬೇಕು ಅಂದ್ರೆ ನನ್ನ ಹೆಸರು ಹೇಳಿ, 100% ಡಿಸ್ಕೌಂಟ್ ಕೊಡ್ತಾರೆ. ಕೊಡ್ತೀನಲ್ಲ ಬ್ರೋ? ಕೊಡ್ಲಿಲ್ಲ ಅಂದ್ರೆ ಆಮೇಲೆ ಮಾಡ್ತೀನಿ ಬ್ರೋ ನಿಮಗೆ. ಏನು ಏನು ಕೊಡ್ತೀಯ ತಾನೇ 2 ಶೀಟ್? ಅದಕ್ಕೇನು ಇಲ್ಲಿ ಬಂದಿದ್ದ ಇವಾಗ ಬಾಡಿನೂ ತೋರಿಸ್ಬೇಕಾ? ಕ್ಯಾಮ್ರಾ ಆಫ್ ಮಾಡಿದ್ರೆ ಕ್ಯಾಮ್ರಾ ಅಲ್ಲಿ ಡ್ರೆಸ್ಸಿಂಗ್ ರೂಮ್ ಹಿಡಿತು ಅವ್ನಿಗೆ. ಗೈಸ್ ಮೋಸ ಮಾಡ್ತಾ ಇಲ್ಲ ನಿಜವಾಗ್ಲೂ. ಪ್ರತಾಪ ಗೆದ್ದಿರೋದು ಪ್ರತಾಪಂಗೆ ಕೊಡಿಸ್ತಾ ಇದೀವಿ. ಚೆನ್ನಾಗಿರೋ ಶರ್ಟ್ ಎತ್ತವನ್ಬಿಡ ಅಲ್ಲ? ಸಕ್ಕದಾಗಿದೆ ಶರ್ಟ್ಸ್ ಎಲ್ಲ. ಚೆನ್ನಾಗಿ ಅವ್ರಿಗೆ ಸೂಟ್ ಆಗೋ ಥರನೇ ಎತ್ಬಿಟ್ರು. ಇದು ಹಾಕೊಂಡ್ಬಿಟ್ರೆ ಪಕ್ಕ ಇನ್ನ ಸ್ನ್ಯಾಪ್ಚಾಟಲ್ಲಿ ಇನ್ನೂ 1-2 ಜನ ಹುಡುಗಿರು ಬೀಳ್ತಾರೆ. ಫಾಲೋವರ್ಸ್ ಜಾಸ್ತಿನಾ? ಓ ಹೆವಿಯಪ್ಪ, ಚೆನ್ನಾಗೈತೆ. ಇದಕ್ಕೆ ಯಾವ್ದು ಸೂಟ್ ಆಗುತ್ತೆ ಬ್ರೋ? ಜೀನ್ಸೇ ಸೂಟ್ ಆಗುತ್ತಾ ಇಲ್ಲಾಂದ್ರೆ ಫಾರ್ಮಲ್ ಸೂಟ್ ಆಗುತ್ತಾ? ಎರಡೂ ಸೂಟ್ ಆಗುತ್ತೆ ಬ್ರೋ. ಜೀನ್ಸು ಫಾರ್ಮಲ್ಸ್ ಎರಡಕ್ಕೂ ಆಗುತ್ತೆ ಇದು. ಸೂಪರ್.
ಕೈ ಚಾಲೆಂಜ್ ಮುಗ್ದಿದ್ದು 7:30, 9 ಕಾಲ್ ಆಯಿತು, ಇನ್ನೂ ಶಾಪಿಂಗ್ ಮಾಡ್ತಾವನೆ. ಏನಪ್ಪ ಗೈಸ್ ನೋಡಿ, ಫುಲ್ಲು ಶಾಪಿಂಗು. ಅದು ಪ್ರತಾಪ್ ಒಂದು, ಇದು ನಂದು, ಇದು ಭರತ್ ಒಂದು, ಇದು ಮಾಡಿ ಆಲ್ರೆಡಿ ಒಂದು ಹಾಕೊಂಬಿಟ್ಟವನೆ. ಯಾಕೆ ಅಂತ ಆಮೇಲೆ ಹೇಳ್ತೀವಿ. ಇವಾಗ ಇದೇ ಸ್ಪೆಷಲ್, ಇಲ್ಲಿಂದ ಸ್ಪೆಷಲ್ಲು. ಎಲ್ಲ ಹೋಗ್ತಾವನೆ, ನಾವೆಲ್ಲ ಕರ್ಕೊಂಡು ಹೋಗ್ತಾ ಇದೀವಿ. ಮಾಡಿ ನಾನು ನನ್ನೆಲ್ಲ ತೋರಿಸ್ತೀನಿ, ಬನ್ನಿ ಗೈಸ್. ಇಲ್ಲೇ ತೆಗ್ದಿಟ್ಟವ್ ನೋಡಿ ಗೈಸ್. ನೋಡಿ ಪ್ರತಾಪ್ ಒಂದು 3 ಕವರು, ನಮ್ದೊಂದು ಕವರು, ಭರತ್ ಒಂದೊಂದು, ಮಾಡಿದ್ದೊಂದು. ವಿನ್ನರಪ್ಪ, ಅಷ್ಟಾದ್ರೂ ಇರಬೇಕು. ಓಕೆ ಗೈಸ್, ಫುಲ್ ಶಾಪಿಂಗ್ ಆಯಿತು ನೋಡಿ. ಥ್ಯಾಂಕ್ಸ್ ಟು ಪವನ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಭರ್ಜರಿ ಡಿಸ್ಕೌಂಟ್ಸ್ ಕೊಟ್ಟಿದ್ದೀರಾ, ಖುಷಿ ಆಯ್ತು ನನಗೆ. ನಾವೊಂದು ಚಾಲೆಂಜ್ ಮಾಡಿದ್ದಕ್ಕೂ, ನಾನು ಅನ್ಕೊಂಡಿದ್ದಕ್ಕೂ. ಬ್ರೋ ಕಂಗ್ರಾಚುಲೇಷನ್ಸ್, ಒಳ್ಳೇದಾಗ್ಲಿ ನಿಮಗೆ. ಇದೇ ತರ ಇನ್ನೊಂದು 10 ಓಪನ್ ಮಾಡಿ, ನಾನು ಹೋಗಿರೋ ಕಡೆ ಎಲ್ಲ 10 ಓಪನ್ ಮಾಡ್ತಾರೆ. ಗೈಸ್ ಲೊಕೇಶನ್ ಎಲ್ಲಿ ಅಂತ ಹೇಳಿದ್ರೆ, ಮಾರಮ್ಮನ ದೇವಸ್ಥಾನದ ಆಪೋಸಿಟೇ ಮೇಲ್ಗಡೆ ಫಸ್ಟ್ ಫ್ಲೋರು, ಕ್ಲಾಸಿ ಅಡ್ಡ ಅಂತೇಳಿ. ಸೊ ಬನ್ನಿ, ನನಗಂತೂ 100% ಸ್ಯಾಟಿಸ್ಫ್ಯಾಕ್ಷನ್ನು. ಏನಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರು ಬ್ರೋ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾದರೂ ಬಂದರೆ ಏನು ಡಿಸ್ಕೌಂಟ್ ಕೊಡ್ತೀರಾ ಅಂತ ಕೇಳಿದೆ. ಬ್ರೋ ಮೊದಲೇ ಇವಾಗ ಹೊಸ ಅಂಗಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಓಪನ್ ಮಾಡಿರೋದು, ಅಷ್ಟೊಂದು ಬಿಸ್ನೆಸ್ ಇಲ್ಲ. ಆದರೂ 3,000 ರೂಪಾಯಿ ಮೇಲೆ ಪರ್ಚೇಸ್ ಮಾಡಿದ್ರೆ ಬೇಕಾದ್ರೆ ನನ್ನ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ತೋರಿಸಿದ್ರು ಒಂದು ಶರ್ಟ್ ಕೊಡ್ತೀನಿ ಅಂತ ಹೇಳಿದ್ರು. ಆವಾಗ ಖುಷಿ ಆಯಿತು ಗೈಸ್. ಆ್ಯಂಡ್ ನನಗೂ ಸ್ವಲ್ಪ ಡಿಸ್ಕೌಂಟ್ಸ್ ಕೊಟ್ಟರು ಕಂಪ್ಯಾರಿಟಿವ್ಲಿ, ಅದು ಇನ್ನೂ ಖುಷಿ ಆಯಿತು. ಎಲ್ಲರಿಗೂ ಬಟ್ಟೆ ಕೊಡಿಸ್ದೆ, ವ್ಲಾಗ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು, ಚಾಲೆಂಜ್ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು, ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ರಲ್ಲ, ಅದು ಒಂಥರ ಎಲ್ಲೋ ಒಂಥರ ಟಚಿಂಗ್, ಹಾರ್ಟ್ ಟಚಿಂಗ್. ಥ್ಯಾಂಕ್ ಯು ಬ್ರೋ. ಅಲ್ಲಿ ಹೇಳಿದ್ದೀನಿ, ಇಲ್ಲೂ ಒಂದ್ಸರಿ ಹೇಳ್ತಾ ಇದ್ದೀನಿ, ಯಾಕಂದರೆ ಖುಷಿ ಆಯಿತು ಅದಕ್ಕೋಸ್ಕರ. ಗೈಸ್ ನೋಡಿ, ಹೋಗಿ ಬ್ಯಾರಿಕೇಡ್ ತಳ್ತವನೆ, ಅಲ್ಲಿ ಹೋಗಿಸ್ಕೊತಾನೆ, ಏನೆಲ್ಲ ಮಾಡ್ತಾನೆ ನೋಡಿ ಗೈಸ್. ಆದರೂ ಗೈಸ್ ಇವತ್ತು ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ನೋಡಿ, ಯಾವುದೋ ಗಲ್ಲೀಲಿ ಕರ್ಕೊಂಡು ಹೋಯ್ತಾನೆ ಗೈಸ್. ಅದು ಯಾವುದೋ ಲೊಕೇಶನ್ ಕಳ್ಸ್ಕೊಂಡು 4 ನಿಮಿಷ ಅಂತೆ ಲೊಕೇಶನ್ಗೆ. ಬನ್ನಿ ನೋಡೋಣ, ಮಾಡಿ ಯಾರನ್ನ ಮೀಟ್ ಮಾಡೋಕೆ ಹೋಗ್ತವನೆ, ಏನು ಕತೆ, ಅವ್ರು ಹೆಂಗಿರ್ತಾರೆ. ಹೊಸ ಮೀಟ್ ಮಾಡೋಕ್ಕೆ ಹೊಸ ಬಟ್ಟೆ ಹಾಕೊಂಡು ಹೋಯ್ತಾ ಇದೆಯಲ್ಲ ನೀನು. ಯಾವುದೇ ಕಾರಣಕ್ಕೂ ಇಲ್ಲ, ಹಾಕ್ತೀನಿ. ಯಾರನ್ನ ಅಂತ ಹಾಕ್ಲಿಲ್ಲ ಅಂದ್ರು ಅವ್ರು ನಮ್ದು ಅತ್ತೆ ಮಗ್ಳು ಕಣವಳು. ಮದುವೆ ಆಗಂಗಾರೆ ಅತ್ತೆ ಮಗಳು ಅಂದ್ರೆ ನಿಮ್ಮ ಅತ್ತೆ ಆಗ್ಬೇಕು ತಾನೆ. ಬಾವ ಅತ್ತೆ ಹಂಗಾರ ಬಾ, ಅತ್ತೆ ಹತ್ರ ಮಾತಾಡ್ಬಿಡ್ತೀನಿ ಇವಾಗಲೇ. ಇವತ್ತೈತೆ ಮ್ಯಾಡಿಗೆ ಮಕ ತೋರಿಸಿ ಬ್ಲರ್ ಮಾಡ್ಬಿಡ್ತೀನಿ ಗೈಸ್, ನಾನು ನೋಡ್ಕೋತೀನಿ ನೀಟಾಗಿ. ಗೈಸ್ ನೋಡಿ, ಇವರೇ ಮ್ಯಾಡಿ ಮಧು ಅವರ ಫ್ರೆಂಡ್ ಅಪ್ಪ, ಬರೀ ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ. ನಾಚಿಕೆ ನೋಡಿ ಒಂದು ಹಾಕಲ್ಲ ನೋಡ್ತಾರೆ ಮನೆಯಲ್ಲಿ, ನೋಡ್ಲಿ ಬಿಡಿ. ಮಕ ತೋರ್ಸಿಲ್ಲ ಬಿಡಿ, ತಲೆ ಕೆಡ್ಸ್ಕೊಬಿಡಿ. ಆಯ್ತು ಬಿಡಿ ಸರ್, ಸಾಕು ಆಫ್ ಮಾಡಿ ಸರ್. ಆಯ್ತು ಇರ್ಲಿ, ಏನು ಆಗಿಲ್ಲ ಹೋಗಿಲ್ಲ. ಓಕೆ ಗೈಸ್, ನಾವೆಲ್ಲಿ ಜ್ಯೂಸ್ ಕುಡಿತಾ ಇದೀವಿ. ಇರ್ತಿದ್ದ ಹುಡುಗ ಒಬ್ಬೊಬ್ಬನೇ ಸೈಡಲ್ಲಿ, ಯಾಕೆ ಕೈ ಮೇಲೆ ಸೊಳ್ಳೆ ಕುಂತಿದ್ರು ಕೂಡ ಸೊಳ್ಳೆಗೆ ಸಾಂಗು ಹಾಡೋದು ಯಾಕೆ. ನಮ್ಮ ಹತ್ರ ಫೋನ್ ಇದೆ, ನಾವು ರೆಕಾರ್ಡ್ ಮಾಡ್ತೀವಿ, ನಾವು ಇದೇ ಸಾಂಗ್ ಆಡ್ತೀವಿ. ನೋಡೋಣ ಹೇಗೆ ನಮ್ಮ ಮಾಡಿ ಮಧು, ಮಾಡಿ ಮಧುಗೆ ಜೈ. ಅಂತೂ ಈ ವರ್ಷದಲ್ಲಿ ಬಾಳೆದೆಲ್ಲ ಊಟ ಫಿಕ್ಸ್ 2025 ಗೊತ್ತಲ್ಲ, ಎಲ್ಲಾರ್ಗು ಲಕ್ಕಿ. ಇನ್ನು ಆದಷ್ಟು ಬೇಗ ಇನ್ನೊಂದು PP ಊದ್ಸದೆ, ಊದ್ಸು ಅಂತ PP ನಂಬರ್ ಕೊಡೋ ಪಾಪಿ ಅಂತ ನನ್ನ ನಂಬರ್ ಇಸ್ಕೊಂಡು ಹೊಂಟೋದ್ಲು. ರಾತ್ರಿ ಯಾವಾಗ ಆಯ್ತದಂತ ನಾನು ಕಾಯ್ಕೊಂಡಿದ್ದೆ ಅಂತ. ಆದ್ರೂ ಹೇಳಿ ಸಿಕ್ಸಿ ಅಲ್ಲ ನಮ್ಮ ಮಾಡಿ ಮದುವೆ. ಮ್ಯಾಡಿ ಅವರು ಡೀಸೆಲ್ ಹಾಕ್ಸ್ತಾರಂತೆ. ಹೇಳಿ ಮಾಡಿ, ಟೈಮ್ ಡೀಸೆಲ್ ಹಾಕ್ಸ್ತಾರೆ. ಫುಲ್ ಟ್ಯಾಂಕ್ ಹಾಕ್ಸಪ್ಪ. ನಿಮ್ದೇ ದುಡ್ಡ? ನಮ್ದೇ ದುಡ್ಡು. ಕ್ಯಾಶ್ ಅವ್ರ ಹತ್ರನೇ ಇದೆ, ಹಾಕ್ಸಪ್ಪ. ಗೈಸ್ ಇದಕ್ಕಿಂತ ಬೇಕಾ? ಹಾಕಿ ಅಣ್ಣ, ಫುಲ್ ಟ್ಯಾಂಕ್ ಹಾಕಿ, ಫುಲ್ ಟ್ಯಾಂಕ್. ಗೈಸ್ ಫಸ್ಟ್ ಟೈಮ್ ನಮ್ಮ ಮ್ಯಾಡಿ ಮಧು ಅವರು ಡೀಸೆಲ್ ಹಾಕ್ಸ್ತಾ ಇರೋದು ನಮ್ಮ ಕಾರ್ಗೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಫುಲ್ ಟ್ಯಾಂಕ್ ಹಾಕ್ಸ್ಕೊ ಅಂತ ಹೇಳ್ದ, ಆದರೆ ನಾನೇ ಬೇಡ ಅಂತ ಹೇಳ್ಬಿಟ್ಟು ಬರೀ 2,000 ರೂಪಾಯಿಗೆ ಹಾಕ್ಸ್ಕೊತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಮ್ಯಾಡಿ, ಲವ್ ಯು ಮ್ಯಾಡಿ, ಲವ್ ಯು. ಮಾತಾಡೋ, ಲವ್ ಯು ಟು ಹೇಳು. ಲವ್ ಯು ಟು, ಯಾರು ಹೇಳ್ತಾ ಇದ್ಯಾ? ಲವ್ ಯು ಟು, ಯಾರು ಹೇಳ್ತಾ ಇದ್ಯಾ? ಲವ್ ಯು ಟು ನಿಂಗೆ. ನನಗೇನಾ? ಓಕೆ. ದಂಡಾಲಯ್ಯ ದಂಡಾಲಯ್ಯ
ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಅಂಡ್ ಚಾಲೆಂಜ್ ಯಾವ ತರ ಇತ್ತು, ನೆಕ್ಸ್ಟ್ ಯಾವ ತರ ಚಾಲೆಂಜ್ ಮಾಡಬೇಕು, ಇದೊಂಥರ ಟ್ರಯಲ್ ಅಂಡ್ ಎರರ್ ಚಾಲೆಂಜ್ ಮಾಡಿದ್ದು ಗೈಸ್. ಆದ್ರೂ ನಮ್ಮ ಪ್ರತಾಪ್ ಆಗಿದ್ದು ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇವರಿಬ್ರು ಅತಿ ಆಸೆ ಗೆಟ್ಟಿ ಸೋತ್ರಲ್ಲ. ಮಾರಲ್ ಆಫ್ ದ ಸ್ಟೋರಿ ಏನಂತ ಹೇಳಿ ಕಮೆಂಟ್ ಹಾಕಿ. ಅಂಡ್ ನಂಗೊಂಥರ ಏನಾದ್ರು ಒಂದು ಡಿಫ್ರೆಂಟ್ ಆಗಿ ಚಾಲೆಂಜಸ್ ಮಾಡ್ಬೇಕಂತ ಅನ್ಕೊಂಡು ಸುಮ್ಮನೆ ಇದ್ರು ಟ್ರಯಲ್ ಮಾಡಿದ್ದು. ಏನು ಇಲ್ವಲ್ಲ, ಸುಮ್ಮನೆ ಅಲ್ಲೋದ್ವಿ, ಕೆಲಸ ಮುಗಿಸ್ಕೊಂಡ್ವಿ, ನಿಮ್ಗಳಿಗೆ ಎಂಟರ್ಟೈನ್ ಮಾಡಕ್ಕೆ ಏನಾದ್ರು ಬೇಕಿತ್ತು ಅಂತ ಹೇಳಿ ಆನ್ ಸ್ಪಾಟ್ ತಲೆ ಉಪಯೋಗಿಸಿ ಏನೋ ಮಾಡಿದಷ್ಟೇ. ಟ್ರಯಲ್ ಅಂಡ್ ಎರರ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಹಾಕೋದನ್ನ ಮಿಸ್ಸೇ ಮಾಡಕ್ ಹೋಗ್ಬಿಡಿ. ಅಂಡ್ ನಮ್ಮ ಮ್ಯಾಡಿ ಮಧು ಸ್ಟೋರಿ ಎಲ್ಲ ಬರೀ ತಮಾಷೆಗಾಗಿ ಅಷ್ಟೇ, ಯಾವುದನ್ನು ಸೀರಿಯಸ್ ಆಗಿ ತಗೊಳಕ್ ಹೋಗ್ಬಿಡಿ. ಸೀರಿಯಸ್ ಆಗಿ ಏನಾದ್ರು ತಗೊಂಡ್ರೆ 100% ನಾನೇ ವ್ಲಾಗಲ್ಲ ಅನೌನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.